ಹಾಯ್ ಫ್ರೆಂಡ್ಸ್, ಇವತ್ತು ವಿಶೇಷ ಏನಪ್ಪ ಅಂದ್ರೆ ನಾನು ಮಧ್ಯದಾಗ ನೀರು ಕಟ್ಟಿ ಬಂದು ಊಟ ಮಾಡ್ಕೇಸಿ ಹಂಗೆ ಇನ್ನೊಂದು ಹೊಲ ಕಡೆ ಹೊಂಟಿದ್ನಿ. ಹೊಲ ಕಡೆ ಹೋಗುವಾಗ ಅಲ್ಲಿ ನಮ್ಮ ಹೊಲದಲ್ಲಿ ಸುಲಿಗಾಯಿ ಆಗಿಬಿಟ್ಟಿದ್ದು. ಹಂಗೆ ಬರ್ತಾ ಬರ್ತಾ ನಾನು ಬಿಟ್ನಿ. ಹೋಗಿದ ನಂತರ ಸುಲಿಗಾಯಿ ಕಂಡೋಗ್ಬಿಟ್ಟು ಸುಲಿಗಾಯಿ ಒಬ್ಬನೇ ಕಿತ್ತಬೇಕಂತ ನಾನು ಅಂದ್ಕೊಂಡಿದ್ನಿ. ಆಲ್ರೆಡಿ ನಮ್ಮ ಅಣ್ಣನ ಮಕ್ಕಳು ನಮ್ಮ ಅಣ್ಣದವರು ಬಂದು ಕಿತ್ತಿ ಬಡಿಯಾಕತ್ತಿದ್ದಾರೆ. ಅವ್ರನ್ನೂ ವಿಡಿಯೋದಾಗ ತೋರಿಸ್ತೀನಿ. ಹಂಗೆ ನಾನು ಸುಲಿಗಾಯಿ 2 ಗಂಟೆ ಕಿತ್ತಿ ನಾನು ಬಡದೇ ಬಿಟ್ಟೀನಿ. ಏನಿಲ್ಲ, ಕಿತ್ತಿಕೇಸಿ ನಾನು ಗಂಟೆ ನೋಡಿ ಸುಲಿಗಾಯಿ ಕಿತ್ತಿಕೇಸಿ ನಾನು 2 ಗಂಟೆ ಬಡ್ದೇ ಬಿಟ್ಟೀನಿ. ಹಂಗೆ ಬಡಿದ ತಕ್ಷಣ ಹಂಗೆ ವಾದ್ನಿ ಹೋಗೋಣ ನೋಡಿ. ಹಂಗೆ ದಾರಿಯಲ್ಲಿ ವಾದ್ನಿ 4 ಗಂಟೆ ಕರೆಂಟ್ ಹೋಗೋದ. ಇಲ್ಲಿ ಸಣ್ಣ ಹೊಂಡದಾಗ ನೀರಿದ್ದು. ಇಲ್ಲಿ ವಾಲ್ ಮಾಡಿದ್ರು ಸಣ್ಣ ನೀರು ಬರ್ತಿದ್ದು. ಇಲ್ಲಿ ನಾನು ಸುಲಿಗಾಯಿ ತೋರ್ಸೊಂದು ಬಿಟ್ನಿ. ಹಂಗೆ ತೋರ್ಸೊಂದ ನಂತರ ಹಂಗೆ ಎದ್ದೇಳೆ ಬಿಟ್ನಿ. ಸುಲಿಗಾಯಿ ನೋಡಿ ಎಲ್ಲರೂ ತಿನ್ಬರ್ರಿ, ನೀವು ತಿನ್ಬರ್ರಿ. ಹಂಗೆ ನಾನು ಹೊಂಟ್ನಿ. ಹೋಗುವಾಗ ಅಲ್ಲಿ ನಮ್ಮ ಮನದವ್ರು ಕೂತಿದ್ರು ನೋಡಿ ಹಂಗೆ ಕಾಣ್ತಾ ಇದ್ದಾರೆ. ಅಲ್ಲಿ ನಮ್ಮ ಕುಟುಂಬ ಸಮೇತ ಬಂದುಬಿಟ್ಟಿದೆ ಸುಲಿಗಾಯಿ ತಿನ್ನಕ. ಇವ ನಮ್ಮ ಅಣ್ಣ ಜಡ್ದಿದ್ದ ಸಿಕ್ಕಿದ್ದು ಜಡ್ದಿದ್ದ ಸುಲಿಗಾಯಿ ಬಡಿಯಾಕತ್ತಾನ. ಇವ ನಮ್ಮ ಅಣ್ಣನ ಮಗ, ಇವನು ಸಿಕ್ಕಿದ್ದ ಅಂತ ಜಡ್ದಿದ್ದ ಬಡಿಯಾಕತ್ತಾನ. ಇವ ನಮ್ಮ ಸಣ್ಣ ನನ್ನ ಮಗ, ಇವನು ಸಿಕ್ಕಿದ ಜಡ್ದಿದ್ದ ಪುರುಸೈತೆ ಎಲ್ಲ ಬಾಯಿಗೆ ಕೈಗೆ. ಅಂದಾಜು ಒಂದು ಗುಂಟೆಯರ ಹೋಗಿರ್ಬೋದು ಸುಲಿಗಾಯಿ ತಿಂದು ಆ ನಮ್ಮನೆ ತಿಂದುಬಿಟ್ಟಿದ್ದಾರೆ ನೋಡಿ ಪೂರ್ತಿಯಾಗಿ. ಈಗ ನೋಡಿ ಸುಲಿಗಾಯಿ ಜಡ್ದಿದ್ದ ಹಂಗೆ ಪುರ್ಸತೆ ಇಲ್ಲ, ಬಾಯಿ ಕೈಗೂ ಅಂತ ಪುರ್ಸತೆ ಇಲ್ಲ. ಅವ್ರಿಗೆ ಸಿಕ್ಕಿದ ಚಾನ್ಸ್ ಅಂದರೆ ನಾ ಸಿಕ್ಲಾರ ನಾನು ಜಡ್ದಿದ್ದೆ ನಾನು ಬಿಟ್ಟಿದ್ದೆ ಇಲ್ಲ. ಹಂಗೆ ಮ್ಯಾಗ ನಾನು ಸುಲಿಗಾಯಿ ಜಡ್ದಿದ್ದ ಮಾಡಿದ್ದೀನಿ. ಇದು ನೋಡ್ಕೊಂಡು ಹೊಲದಲ್ಲಿ ಏನು ಬೆಳೆ ಬರುತ್ತಲ್ಲ ಅದು ರೈತರಿಗೆ ಉಮೇಶ್ ಅಂತ ಹೇಳ್ತಾರೆ, ಸುಳ್ಳಲ್ಲ. ಯಾವುದರ ಅಲ್ಲಿ ಉಮೇಶ್ ಇವನ ಮನನ ಮಕ್ಕಳು ಇವರೆಲ್ಲ ಅವ್ರು. ಬನ್ನಿ ನೀವು ತಿನ್ಬರ್ರಿ, ವಿಡಿಯೋ ಮಾಡ್ತಾಯಿದ್ದೀವಿ. ಹಂಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ. ನಮಗೂ ಏನು ತಪ್ಪಿದ್ದಲ್ಲಿ ಒಂದು ಸ್ವಲ್ಪ ಹೇಳ್ರಿ ಕಮೆಂಟ್ನಲ್ಲಿ, ನಾವು ತಿದ್ಕೋತೀವಿ. ಯಾಕಂದ್ರೆ ಈಗ ಹೊಸ್ದಾಗಿ ವಿಡಿಯೋ ಮಾಡಾಕತ್ತೇವೆ. ಏನೋ ಒಂದು ಜಸ್ಟ್ ಮಿಸ್ಟ್ ತಪ್ಪಾಗಿರ್ತೈತಿ ಅಚಾನಕವಾಗಿ ಆಗಿ ಏನೋ ಒಂದು ವಿಡಿಯೋ ಮಾಡಾಕತ್ತಿರ್ತೇವೆ ಅಂತ ಏನು ತಪ್ಪಿಪ್ಪ ಆದ್ರೆ ಇದನ್ನು ಮಾಡಿರಿ. ಹಂಗೆ ಸುಲಗಾಯಿ ತಿಂದ ತಕ್ಷಣ ಹಂಗೆ ಪೈಪ ಒಂದು 6 ಪೈಪ್ ಲೋಡ್ ಮಾಡೇಬಿಟ್ರು. ಲೋಡ್ ಮಾಡಿದ ತಕ್ಷಣ ಹಂಗೆ ಇಂದ ಎತ್ಕೊಂಡು ಹುಡ್ಬೇಕು. ಈಗ ನಮ್ಮ ಎತ್ಕೊಂಡು ಹಿಂಗದ ನೋಡ್ರಿ. ಈಗ ಎಲ್ಲ ನಮ್ಮ ಫ್ಯಾಮ್ಲಿ ನೋಡ್ರಿ, ಇದೆಲ್ಲ ಕಾಂತದ ನೋಡು. ಮತ್ತು ನಮ್ಮ ಮನದವ್ರವರು ಆಚೆ ಕಡೆ ತೊಡಕ್ಕೆ ಹೋಗ್ಬೇಕು. ಆಚೆ ಕಡೆ ತೋಟದಾಗ ಕಬ್ಬು ಹಚ್ಚವು. ಆ ಕಬ್ಬಿಗೆ ನಳ ಕುಡಿಸ್ಬೇಕಂತ ಪ್ಲ್ಯಾನ. ಯಾಕಂದ್ರೆ ನೀರು ಕಟ್ಟಕ್ಕೆ ಬೇಸರ ಆಕತ್ತಂತ ನಳ ಹಂಚಿಗಿದು ನೋಡಿ. ಈಗ ಹಂಗೆ ನಮ್ಮ ಮನ ಮಗ ಅಳಕತ್ನ ನೋಡ್ರಿ, ಎತ್ತು ಅಳಕತ್ತಾನ. ಅವ್ನಿಗೆ ಏನಂತ ಗೊತ್ತಾಗೋದಿಲ್ಲ. ಅಳೋದು ನೋಡ್ರಿ, ಈಗ ಅಳೋದು ಯಾವ ನಮ್ಮನೆ ಅಳಕತ್ತಾನ ಗೊತ್ತಾಗೋದು. ಕಟ್ಕೊಂಡನ ಒಂದು ಲಗ್ನ ಮಾಡ್ಬೇಕಂತ ಮಾಡ್ಕೊಂಡೇವಿ. ಈಗ ಮಾಡಿಸಿ ಯಾರಿದ್ರೆ ಒಂದು ಹೆಣ್ಣು ಕೊಡೋದ್ರ ಕೊಡ್ರಿ ನಮ್ಮ ಮಗ. ಈಗ ಪ್ರಯಾಣ ಹೊಂಟೇವಿ. ಈಗ ನೋಡಿ ತಗಡಿ ಹಿಡ್ಕೊಂಡು ಹೊಂಟೇವು ಎಲ್ಲರೂ ನೋಡ್ರಿ. ಅಲ್ಲಿ ಎತ್ತಿನ ಗಾಡಿ ಹೊಂಟಬಿಟ್ಟ ನೋಡಿ ಹೋಗೋದ್ನಾಗ. ಈಗ ಪೈಪ್ನಲ್ಲಿ ಸಿಕ್ಕಿಕೊಂಡು ಹೊಂಟ್ರು ಆಚೆ ಕಡೆ ತೋಟಕ್ಕೆ. ಇವ ಅಂತ ಅಳಕತ್ತಾನ, ಅಳ್ಕೊತ ಹೊಂಟಾನ, ಯಾಕಂತ ಗೊತ್ತಾಗೋಲ್ದು. ಹೊಂಟೆ ಬಿಟ್ರು ನೋಡ್ರಿ ತೋಟಕ್ಕೆ. ನಾವು ಹಿಂದೆ ಸೈಕಲ್ ಮೋಟ್ರ್ ತೊಗೊಂಡು ಹೋಗಿ ಬಿಡೋದು. ಈಗ ಒಂದು ಸ್ವಲ್ಪ ರಸ್ತೆ ಕತ್ತಾ ಇದೆ, ಜನಗಳು ಕತ್ತಾ ಇದೆ. ನಾವು ಪ್ರಾಬ್ಲಮ್ ಇದೆ ಅಂತ ನೋಡಕ್ಕೆ ಹೊಂಟೇವಿ. ಈಗ ಹೋಗಿ ಒಂದು ಮಾಡ್ತೀನಿ, ಮೀಟಿಂಗ್ ಮಾಡಿ. ರೈತರು ಭಾಳ ಕಷ್ಟ ಐತಿ, ತೆಗೆದ ಮಾಡೋರಿಗೆ ಗೊತ್ತು ಅದ್ರ ಕಷ್ಟ ಏನಂತ. ನಾವು ಮುಂಜಾನೆ ಎಷ್ಟು ನೀರು ಉಣಿಸಿ ಒಂದು ಮೋಟ್ರ್ ಪ್ರಾಬ್ಲಮ್ ಆಗಿತ್ತು. ಆ ಮೋಟ್ರ್ ಬಾಯಾಗ ಹೋಗೋದು. ಮತ್ತು ಊಟ ಮಾಡಿ ಬಂದೆವು. ಊಟ ಮಾಡಿದ ತಕ್ಷಣ ನಮ್ಮ ಅನ್ಕೊಂಡು ಇನ್ನೊಂದು ಮೋಟ್ರ್ ಪ್ರಾಬ್ಲಮ್ ಆಗಿತ್ತು ಅನ್ನೋ ತಕ್ಷಣ ನಾವು ಅದನ್ನು ನೋಡಕ್ಕೆ ಹೊಂಟೇವೆ. ಏನಾದ್ರು ರೂಪಾಯಿ ಸಿಗೋಲ್ದಂತ ಈಗಿಂದ 20 ಏನಾಗೈತೆ ಅಂತ ಮೋಟ್ರಕ್ಕೆ. ರೈತರದ್ದು ಭಾಳ ಗಂಭೀರವಾಗಿ ಕೆಲಸ, ಕಷ್ಟ ಐತಿ. ಹೇಳಕತ್ತೆ ಮಾತಿನಲ್ಲಿ ಸುಲಭ, ಅದು ಕೆಲಸ ಮಾಡಕ್ಕೆ ನಮ್ಗೆ ಗೊತ್ತು ನೋಡ್ರಿ. ಇದು 2ನೇ ಪೀಕ್ ಕಬ್ಬ. ಇದೊಂದು 4ನೇ ಪೀಕ್ ಕಬ್ಬಿದು. ಈಗ ಹಚ್ಚಿ ಒಂದು 2 ತಿಂಗಳ ಅಥವಾ 2 ತಿಂಗಳಾಯ್ತು. ಈ ಕಸದನ್ನೇ ಹೊಡೆದಿನಿ ಇದಕ್ಕೆ. ಮತ್ತು ಕಬ್ಬಿನ ಅನುಭವ ಇದ್ದವರು ಒಂದು ಸ್ವಲ್ಪ ಹೇಳ್ಬೋದು. ಇದಕ್ಕೆ ಏನೇನು ಹೋಗಿಬೇಕಂತ ಹೋಗಿತ್ತೇವೆ. ಯಾಕಂದ್ರೆ ನಾವು ಒಂದು 2 ವರ್ಷದಿಂದ ಕಬ್ಬ ಬೆಳೆ ಹಾಕತ್ತೇವೆ. ಈಗ ಇದೊಂದು 4 ಎಕರೆ ಇದೆ ಕಬ್ಬ ಹಚ್ಚೇವು. ಗಾಡಿಯಲ್ಲಿ ಲೋಡ್ ಮಾಡಿಂದ ಇಲ್ಲಿ ಅನ್ಲೋಡ್ ಮಾಡಕತ್ತಾರೆ ಇವರು ಕಬ್ಬಿಗೆ. ಇವೆಲ್ಲ ಕಬ್ಬ ಭಾಳ ಐತಿ ಹುಡುಗರು ನೋಡಿ. ಇದಕ್ಕೆ ಕಸದನ್ನೇ ಹೊಡೆದಿನಿ. ಒಂದೊಂದು ಕಡೆ ಕಸ ಒಣಗೈತಿ, ಒಂದೊಂದು ಕಡೆ ಈಗ ಕಸ ಹಂಗೈತಿ. ಏನು ಮಾಡ್ಬೇಕಂತ ಇದಕ್ಕೆ ಪ್ಲ್ಯಾನ ಬೆಳೆಯಲ್ದು. ಏನಿದ್ರೆ ಒಂದು ಸ್ವಲ್ಪ ಕಮಿಟಿಯಲ್ಲಿ ಕೇಳಿ ನಾವು ಸ್ವಲ್ಪ ಮಾತೊಂದು ಕೇಳ್ತೀವಿ. ಅದಕ್ಕೆ ನೋಡಿ ಕಸ ಒಣಗೈತಿ, ಎಲ್ಲೆಲ್ಲಿ ಏನೈತಿ ಕಸ ಒಣಗೈತಿ. ಆದ್ರೆ ಒಣಗಿಲ್ಲ ಒಂದೊಂದು ಕಡೆ. ಇಷ್ಟ ಕಷ್ಟ.
ನೋಡಿ ಇದು ನಮ್ಮ ಹೊಲ 4 ಎಕರೆ ಕಬ್ಬು ಐತಿ. ಈಗ 4 ಎಕರೆ ಕಬ್ಬು ಈಗ ಹಚ್ಚಿ 2 ತಿಂಗಳಾಗೈತಿ. ಮುಂದೆ ಏನೇನು ಆಕೈತಿ ನೋಡೋಣ, ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ.